ಲೇಖ. ಸರ್ ಒಂದು ನಿಮಿಷ. ಏನೇ ಅದು? ಸ್ವಲ್ಪ ಬನ್ನಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಏನಪ್ಪ ಅದು? ಫೋನ್ ಮಾಡಬೇಕು. ನನ್ನ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಫೋನ್ ಕೊಡಿ, ಮಾತಾಡ್ಕೊಟ್ಬಿಡ್ತೀನಿ. ಹಂಗೆಲ್ಲ ಕೊಡೋಕ್ಕಾಗಲ್ಲ ಕಣಯ್ಯ. ಸರ್ ಪ್ಲೀಸ್ ಇದೊಂದು ಸಲ ಹೆಲ್ಪ್ ಮಾಡಿ, ನಾನು ನೋಡ್ಕೋತೀನಿ ನಿಮ್ಮನ್ನ. ಹಿಂಗೆಲ್ಲ ಕೊಡೋಕ್ಕಾಗಲ್ಲ ಕಣಯ್ಯ. ಸಾಹೇಬ್ರು ನೋಡಿದ್ರೆ ನನ್ನ ಬಿಡ್ತಾರ, ನನಗೆ ಹಿಂಸೆ ಆಗುತ್ತೆ. ಸರ್ ಪ್ಲೀಸ್. ಕರ್ಮ ಆಯ್ತಲ್ಲ, ಸರಿ ಹೋಗ್ಕೊಳ್ಳಿ. ಬೇಗ ಬೇಗ ಮಾತಾಡ್ಕೊಂಡು ಕೊಡು. ಸಾಹೇಬ್ರು ಬಂದರೆ ನನಗೆ ತೊಂದರೆ, ಕೆಲಸಕ್ಕೆ ಆಪತ್ತಾಗ್ಬಿಡುತ್ತೆ. ನಾನು ಕಣ ಅನಿರುದ್ದು. ಇದು PC ನಂಬರ್ ಕಣ. ನಿನ್ನೆ ರಾತ್ರಿ ಅಲ್ಲಿಂದ ಹೋದ್ನಲ್ಲ, ಸರಿ ಕಣ, ಬೇಗ ಬಾ. ಥ್ಯಾಂಕ್ ಯು ಸರ್. ಸರಿ ಸರಿ ಬಿಡಪ್ಪ. ಬನ್ರಿ ಇಲ್ಲಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ಅನಿರುದ್ಧ ಅವ್ರ ಫ್ರೆಂಡು. ಯಾವ ಅನಿರುದ್ದು? ಅದೇ ಸರ್, ಸೆಲ್ಲಲ್ಲಿದಾರಲ್ಲ ಅವ್ರು ಸುರೇಶ್ ಅಲ್ವೇನ್ರಿ? ಇಲ್ಲ ಸರ್, ಅನಿರುದ್ಧ ಅಂತ, ನ್ಯೂ ಚಿತ್ರಲೇಖ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಸರ್ ಅವರು. ಇದೇ ಕತೆನೇ ಅವನು ನೆನ್ನೆ ಹೇಳ್ತಿದ್ದ. ಈಗ ನೀವು ಹೇಳ್ತಾ ಇದ್ದೀರಾ ಏನು? ನಿಮ್ದೆಲ್ಲ ಒಂದು ಗ್ಯಾಂಗಾ? ಸರ್ ಖಂಡಿತ ಇಲ್ಲ. ನಿನ್ನೆ ಸಂಜೆ ನಾವು ಒಂದು ಚಿಕ್ಕ ಪಾರ್ಟಿಗೆ ಮೀಟ್ ಆಗಿದ್ವಿ. ಅದ್ರ ಬಿಲ್ ಪೇಮೆಂಟ್ ಮಾಡೋ ಟೈಮ್ನಲ್ಲಿ ಅವ್ರದ್ದು ಪರ್ಸ್ ನನ್ನ ಹತ್ರ ಉಳಿದೋಯ್ತು. ಅವ್ರದ್ದು ಕ್ರೆಡಿಟ್ ಕಾರ್ಡು ಮತ್ತು ID ಕಾರ್ಡ್ ಇದೆ ಸರ್, ಒಂದ್ಸರಿ ನೋಡ್ಬಿಡಿ. ಏನ್ರಿ, ನಿಜನೇನ್ರಿ? ಅವ್ರು ನಿಜವಾಗ್ಲೂ ನ್ಯೂ ಚಿತ್ರಲೇಖ ಪತ್ರಿಕೆ ಎಡಿಟ್ರಾ? ಹೌದು ಸರ್, ದೊಡ್ಡ ಜನರ ಮಗ ಅವನು. ಏನೋ ತಪ್ಪಾಗ್ಬಿಟ್ಟಿದೆ, ಬಿಟ್ಬಿಡಿ ಸರ್. ಅಯ್ಯೋ ಪಾಪ, ನಿನ್ನೆ ತುಂಬ ಹೇಳಿದ್ರು. ಫಾಲ್ಸ್ ಕೇಸ್ಗಳು ತುಂಬ ಬರೋದ್ರಿಂದ ನಮಗೆ ನಂಬೋಕೆ ಎವಿಡೆನ್ಸ್ ಸಿಗಲಿಲ್ಲ. ಡ್ರಗ್ಸ್ ಬೇರೆ ತೊಗೊಂಡಿದ್ದಾರೆ, ಅದೊಂದು ಕೇಸ್ ಬೇರೆ ಇದೆಯಲ್ರಿ? ಸರ್ ಖಂಡಿತ ಇಲ್ಲ ಸರ್, ಅವನಿಗೆ ಡ್ರಗ್ಸ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಸರ್ ಏನು ಕೇಸ್ ಮಾಡೋಕ್ಕೆ ಹೋಗ್ಬೇಡಿ, ಮೊದಲು ಬಿಟ್ಬಿಡಿ ಸರ್ ಅವ್ರನ್ನ. ರೀ ಮಲ್ಲಪ್ಪ, ಬಿಡ್ರಿ ಅವ್ರನ್ನ. ಸಾರಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ. ಅಲ್ಲ, ನೀವು ಮೊದಲೇ ಹೇಳೋದಕ್ಕಿಲ್ವಾ ಸರ್ ನೀವು ನ್ಯೂ ಚಿತ್ರಲೇಖ ಪತ್ರಿಕೆಯ ಎಡಿಟ್ರು ಅಂತ? ಅಷ್ಟು ಸಲ ಹೇಳಿದ್ನಲ್ರಿ, ಕೇಳಿಸ್ಕೊಳ್ಳೇ ಇಲ್ಲ ನೀವು. ಸಾರಿ ಸರ್, ಮಿಸ್ಟೇಕ್ ತಿಳ್ಕೊಬೇಡಿ. ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಗಿದ್ರೆ ಬಿಟ್ಬಿಡ್ತಿದ್ದೆ. ಜೊತೆಗೆ ಡ್ರಗ್ಸ್ ಬೇರೆ ತೊಗೊಂಡಿದ್ರಲ್ಲ, ಅದಲ್ಲದೆ ನಿಮ್ಮ ಕಾರಲ್ಲಿ ಡ್ರಗ್ಸು, ಸಿರಂಜು ಎಲ್ಲ ಒಟ್ಟಿಗೆ ಸಿಕ್ತು. ಹೀಗಾಗಿ ನನಗೆ ನಂಬಕ್ಕಾಗಲಿಲ್ಲ. ನೋಡಿ, ಈಗಲೂ ಹೇಳ್ತೀನಿ, ನಾನು ಡ್ರಿಂಕ್ಸ್ ತೊಗೋತೀನಿ, ಆದರೆ ಡ್ರಗ್ಸ್ ಸಹವಾಸ ಮಾಡಲ್ಲ. ಯಾರೋ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ಈ ರೀತಿ ಮಾಡಿದ್ದಾರೆ. ನಾನಂಥವನಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಏನು ಬೇಜಾರು ತಿಳ್ಕೊಬೇಡಿ. ಕುಡಿದು ಮತ್ತಲ್ಲಿ ನೀವು ರೋಡ್ ಡಿವೈಡರ್ಗೆ ಹೊಡೆದು ಬಿಟ್ಟಿದ್ರಲ್ಲ, ಅದು ನಿಮ್ಮ ಜೀವಕ್ಕೆ ಅಪಾಯ ಆಗಿರೋದು. ಹಾರಿ, ಏನೋ ಮಿಸ್ಟೇಕ್ ಆಗೋಯ್ತು. ಇನ್ಮೇಲಿಂದ ಕುಡಿದು ಗಾಡಿ ಓಡಿಸ್ಬೇಡಿ. ಆಯಿತು, ಹೊರಡ್ಬೋದಾ ನಾವು? ಓಕೆ. ಒಂದು ನಿಮಿಷ, ನಿಮ್ಮ ಗಾಡಿ ಕೀ, ಮೊಬೈಲ್ ತಗೊಳ್ಳಿ. ಥ್ಯಾಂಕ್ ಯು.
ಏನೋ ಇದಲ್ಲ, ಏನು ಮಾಡ್ಕೊಂಡೆ? ಡ್ರಗ್ಸ್ ಯಾಕೋ ತಗೊಂಡೆ? ಡ್ರಗ್ಸ್ ಎಲ್ಲ ತಗೋತೀನಿ ನಾನು. ಯಾರೋ ನನ್ನನ್ನು ಸಿಕ್ಕಾಕ್ಸಿದ್ದಾರೆ. ಅಲ್ಲ ನೀ ಕಡಿಮೆ ಕುಡಿಯೋದಲ್ವಾ? ಹೋಗಿ ಹೋಗಿ ರೋಡ್ ಡಿವೈಡ್ರಿಗೆ ಹೊಡೆದಿದ್ಯಾ? ಕುಡ್ದಿದ್ದು ಪ್ರಾಬ್ಲಮ್ ಅಲ್ಲ ಕಣ. ಯಾರೋ ಪಾಪಿ ಫೋನ್ ಮಾಡಿದ್ನಲ್ಲ, ಆ ಸೆಟ್ಟಿಗೆ ಹೋಗಿ ಹೊಡೆದಿದ್ದು. ನೋಡಿಗ ಎಷ್ಟು ರಗಳೆ ಆಯಿತು. ನನಗೆ ನಿನ್ನ ಕೋಪ ಕಂಟ್ರೋಲ್ ಮಾಡ್ಕೊಳಪ್ಪ. ಸರಿ, ನಾನು ಬರ್ತೀನಿ. ರಾತ್ರಿ ಎಲ್ಲ ಸೊಳ್ಳೆ ಕಾಟ, ನಿದ್ದೆ ಮಾಡಿಲ್ಲ. ಥ್ಯಾಂಕ್ ಯು. ನಿಂತ್ಕೊಳ್ಳಿ. ಮಾವ, ಅನಿರುದ್ಧ್ ಬಂದಿದ್ದಾರೆ. ಹೇಳಿ, ಎಲ್ಲಿಗೆ ಹೋಗಿದ್ರಿ? ಹೇಳಪ್ಪ, ಎಲ್ಲಿದ್ರಿ? ಅದು ಏನು? ಅದು ನಿನ್ನೆ ರಾತ್ರಿ ಒಂದು ಪ್ರಾಬ್ಲಮ್ ಆಗೋಯ್ತು. ನನ್ನ ಫೋನು ಕೆಟ್ಟು ಹೋಯ್ತು. ಹಾಗಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಫ್ರೆಂಡ್ ಮನೇಲೇ ಉಳ್ಕೊಂಬಿಟ್ಟೆ. ನೀನು ಮನೆಗೆ ಬರಲಿಲ್ಲ ಅಂತ ಕೇಳ್ದವ್ರು ಯಾರಪ್ಪ? ನೀನು ಮನೆಗೆ ಬಂದ್ರೆಷ್ಟು ಬಿಟ್ಟರೆಷ್ಟು? ಮರ್ಯಾದಸ್ಥರಾದರೆ ಮನೆಗೆ ಬರ್ತಾರೆ, ಸಂಸಾರಸ್ಥರು ಸಂಸಾರ ಜ್ಞಾಪಿಸ್ಕೋತಾರೆ. ನಿನ್ಗೇನು ಮನೇನಾ ಸಂಸಾರನಾ? ಏನೂ ಇಲ್ಲ. ಏನು ಮಾತಾಡ್ತಿದ್ರಿ? ಮೊದಲು ಮಾವ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಇಡೀ ರಾತ್ರಿ ಎಲ್ಲಿ ಹಾಳಾಗಿ ಹೋಗಿದ್ರಿ? ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ನಾನು ಮನೆಗೆ ಬರ್ಲಿಲ್ಲ ಅಂದ್ರೆ ಅವರೆಲ್ಲ ಟೆನ್ಷನ್ ಆಗಿರ್ತಾರೆ ಅನ್ನೋ ಯೋಚನೆ ಇದೆಯಾ ನಿಮ್ಗೆ? ನಿಮ್ಗೆ ಯಾಕ್ರಿ ಬೇಕು ಸಂಸಾರ? ಇಲ್ಲ ಜಾನು, ಏನಾಯ್ತು ಅಂದ್ರೆ ಅನಿ, ನಿನ್ಗೋಸ್ಕರ ನಾವೆಷ್ಟು ಪರದಾಡ್ತಿದ್ದೆ ಗೊತ್ತಾ? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ? ಯಾರು ಇಲ್ಲ ಅಹಲ್ಯ, ನಾವೆಲ್ಲ ಸತ್ತು ಹೋಗಿದ್ದೀವಿ ಅವನ ಪಾಲ್ಗೆ. ಹೇಳಿ, ಏನ್ ರಾಜಕಾರಣ ಮಾಡಕ್ಕೆ ಇಡೀ ರಾತ್ರಿ ಮನೆಗೆ ಬಂದಿಲ್ಲ ಅಂತ? ಜಾನು, ಅದು ಮೀಟಿಂಗ್ ಇತ್ತು. ಕುಡ್ದಿದ್ರಾ? ಸ್ವಲ್ಪ. ನಿಮ್ ಜೊತೆ ಕುಡ್ದವನು ಸೇಫ್ ಆಗಿ ಮನೆಗೆ ರೀಚ್ ಆಗ್ತಾನೆ, ಆದ್ರೆ ನಿಮ್ಗೆ ಮನೆಗೆ ಬರೋ ಬುದ್ಧಿ ಇಲ್ಲ. ಇಲ್ಲ ಜಾನು, ಗಾಡಿ ಓಡಿಸೋಕ್ಕಾಗಲಿಲ್ಲ. ಅದಕ್ಕೆ ರೋಡಲ್ಲೇ ಗಾಡಿ ನಿಲ್ಸಿ ನಿದ್ದೆ ಮಾಡ್ಬಿಟ್ರಾ? ಹಾಂ. ಈ ಅಲ್ಲಮ್ಮ, ಯಾವುದೋ ರೋಡ್ ಡಿವೈಡ್ರ್ ಗುದ್ದಿರ್ತಾನೆ. ನಿದ್ದೆ ಮಾಡೋರು ಹುಟ್ಟ ಇದು. ಏನು ನ್ಯೂ ಚಿತ್ರರೇಖಾ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಸಾಹೇಬರು, ಏನು ನಿಮ್ಮ ಅವಾಂತರ? ಯಾವ ರೋಡ್ ಡಿವೈಡ್ಗೆ ಗುದ್ದಿರ್ತಾವೋ? ಇಲ್ವಲ್ಲ, ನಾನೆಲ್ಲೂ ಗೊತ್ತಿಲ್ಲ. ಕುಡಿಬೇಡ ಅಂತ ಬಡ್ಕೊಂಡೆ, ಅದು ಸಾಲದು ಅಂತ ಕುಡ್ದು ಗಾಡಿ ಓಡಿಸಿದ್ರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಾರ? ಒದ್ದು ಒಳಗೆ ಹಾಕ್ತಾರೆ ಸ್ಟೇಷನ್ಗೆ. ನಿಜದ ತಲೆ ಮೇಲೆ ಹೊಡೆದಾಗ ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯನಾ? ಹೇಳಿ ಮಿಸ್ಟರ್ ಅನಿರುದ್ಧ್, ಇದೆಲ್ಲ ನಿಜ ತಾನೇ? ಹೇಗಿತ್ತು ಪೊಲೀಸ್ ಸ್ಟೇಷನಲ್ಲಿ ಆತಿಥ್ಯ? ಚೆನ್ನಾಗಿರ್ಬೇಕು. ಬೇಡ ಬೇಡ ಅನ್ನೋಷ್ಟು ಕೊಟ್ಟಿರ್ತಾರೆ ಅಲ್ವಾ? ಮಾವ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ನಿನ್ ಗಂಡ ರಾತ್ರಿ ಕುಡ್ದು ಗಾಡಿ ಓಡಿಸಿ ರೋಡ್ ಡಿವೈಡರ್ ಗುದ್ದಿ ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ಇದ್ ಬಂದಿದ್ದಾನೆ. ಆ ವ್ಯಕ್ತಿ ಫೋನ್ ಮಾಡಿರ್ಲಿಲ್ವಾ? ಅವನು ಅದೇ ವಿಷಯ ನನ್ಗೆ ಹೇಳಿದ್ದು. ನಿಮಗೆ ಹೇಳಿದ್ರೆ ಗಾಬರಿ ಆಗ್ತೀರಿ ಅಂತ ನಾನು ಹೇಳಲಿಲ್ಲ. ಒಂದು ಪತ್ರಿಕೆ ಓನರು, ಮ್ಯಾನೇಜಿಂಗ್ ಎಡಿಟರು ರಾತ್ರಿ ಕುಡ್ದು ಯಾವುದೋ ರೋಡ್ ಡಿವೈಡರ್ ಗುದ್ದಿ ಪೊಲೀಸ್ ಸ್ಟೇಷನ್ಲಿ ಇಡೀ ರಾತ್ರಿ ಇದ್ದು ಬಂದಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೋಗ್ಲಿ, ನಿನ್ನ ಹೆಂಡತಿ ಎದುರಿಗೆ ನಿನ್ನ ಮಾನ ಹೋಗ್ಲಿ. ನೀನ್ ಮಾಡಿದ ತಪ್ಪನ್ನೆಲ್ಲ ನಿಮ್ಮ ಅಮ್ಮ ಮುಚ್ಚಿಟ್ಕೋತಾ ಇದ್ದಲ್ಲ, ಅದಕ್ಕೆ ಇವತ್ತು ದೊಡ್ಡ ದೊಡ್ಡ ತಪ್ಪು ಮಾಡ್ತಾ ಇರೋದು ನೀನು. ಅರ್ಥ ಆಯ್ತಾ? ತಂದೆ ತಾಯಿ ಮಾತುಗಳನ್ನ ಕೇಳದೆ ಇದ್ರೆ ಸಮಾಜನ ಅವ್ರಿಗೆ ಬುದ್ಧಿ ಕಲಿಸುತ್ತೆ. ನಿನ್ನೆ ಬುದ್ಧಿ ಕಲಿಸ್ತಲ್ಲ ಹಾಗೆ. ಹೋಗು, ನಿನ್ನ ಮುಖ ನೋಡಕ್ಕಾಗಲ್ಲ.
ನೀನು ನೋಡೋಕ್ಕೆ. ನನ್ನನ್ನೇ ನೋಡೋದು? ಹಾಗೆ ಸುಮ್ಮನೆ. ನೋಡು, ನಿನ್ನ ದೃಷ್ಟಿ ಸರಿ ಇಲ್ಲ. ನಾನು ಹಿಡ್ಸಲ್ಲ ಆ ಥರ ನೋಡ್ಬೇಡ. ಸುಮ್ಮನೆ ಹೋಗ್ತಾ ಇರು. ಇಷ್ಟೆಲ್ಲ ಆದಮೇಲೂ ನಿನ್ನನ್ನು ಈ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ನಮ್ಮ ಅಪ್ಪ ಅಮ್ಮ ನಿನ್ನನ್ನು ತುಂಬ ಒಳ್ಳೆಯವನು ಅಂದ್ಕೊಂಡಿದ್ದಾರೆ. ಅವ್ರಿಗೇನು ಗೊತ್ತು ನೀನೊಬ್ಬ ರೌಡಿ ಅಂತ? ಯಾಕೆ ಕೋಪಿಸ್ಕೋತೀಯ? ತಗೋ ಇದನ್ನ. ಏನಿದು? ಗಿಫ್ಟು. ಗಿಫ್ಟಾ? ನನ್ಗೆ ಯಾಕೆ ಕೊಡ್ತೀಯಾ? ಗಿಫ್ಟ್ ಯಾಕೆ ಕೊಡ್ತಾರೆ? ಏನಿನ್ ಮಾತಿನ ಅರ್ಥ? ಅರ್ಥ ಎಲ್ಲ ನನಗೆ ಗೊತ್ತಿಲ್ಲ. ಕೊಡಬೇಕು ಅನ್ನಿಸ್ತು, ಕೊಟ್ಟಿದ್ದೀನಿ ಅಷ್ಟೇ. ಫಸ್ಟು ತೆಗೆದು ನೋಡು, ಆಮೇಲೆ ಮಾತಾಡು. ನೋಡು, ನಿನ್ನ ದೃಷ್ಟಿ ನನಗೆ ಇಡಿಸಲ್ಲ. ಅಲ್ಲ, ಯಾವ ಕಾರಣಕ್ಕೆ ನೀನು ನನಗೆ ಗಿಫ್ಟ್ ಕೊಡ್ತೀಯಾ? ಏನು ಉದ್ದೇಶ ನಿಂದು? ನೋಡು, ಇನ್ನೊಬ್ರ ಹತ್ರ ಗಿಫ್ಟ್ ಇಸ್ಕೊಂಡು ನನಗೆ ಅಭ್ಯಾಸ ಇಲ್ಲ. ಅದೆಲ್ಲ ನನಗೆ ಹಿಡಿಸಲ್ಲ. ಸುಮ್ಮನೆ ಹೋಗ್ತಾ ಇರು. ಇವಾಗ ಕೊಟ್ಟಿದ್ದೀನಿ, ಇಷ್ಟ ಆದರೆ ಇಟ್ಕೋ, ಇಲ್ಲ ಅಂದರೆ ಬಿಸಾಕು. ಆದರೆ ನೀನು ಬಿಸಾಕಲ್ಲ ಅನ್ನೋ ಭರವಸೆ ನನಗಿದೆ. ಈಗ ಕನ್ಫರ್ಮ್ ಆಯಿತು, ನೀನೊಬ್ಬ ರೌಡಿ ಅಲ್ಲ, ಕಂಡವ್ರ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ಬುದ್ಧಿನೂ ಇದೆ ಅಂತ. ಇಷ್ಟೆಲ್ಲ ಆದಮೇಲೆ ಈ ಮನೆಯಲ್ಲಿ ಅದು ಹೇಗಿರ್ತೀಯೋ ನಾನು ನೋಡ್ತೀನಿ. ಗೆಟ್ ಲಾಸ್ಟ್. ಏನು ಕಳಿಸ್ತೀಯಾ? ಕಳಿಸು, ತಾಕತ್ತಿದೆ. ಅಪ್ಪ, ಅಮ್ಮ, ಅಪ್ಪ. ಏನಮ್ಮ ಸ್ವಾತಿ? ಅಪ್ಪ, ಈ ಮನೆಯಲ್ಲಿ ಏನ್ ನಡೀತಿದೆ ಏನ್ ನಡೀತಿಲ್ಲ ಅಂತ ನಿಮ್ ಗಮನಕ್ಕೆ ಬರಲ್ವಾ? ಯಾಕೆ? ಏನಾಯ್ತು? ಅಮ್ಮ, ನಾವ್ ಯಾರು ಈ ಮನೆಯಲ್ಲಿ ಮರ್ಯಾದೆಗಿರೋದು ಬೇಡ್ವಾ? ಸ್ವಾತಿ, ಕೂಲ್ ಡೌನ್. ಏನಾಯ್ತು ಸರಿಯಾಗಿ ಹೇಳಿ. ನೋಡಿ, ಇದು ಏನಿದು? ಗಿಫ್ಟ್ ಅಂತೆ. ಯೋಗಿ ನನಗೆ ಕೊಟ್ಟಿರೋದು. ಅವನು ಯಾರಮ್ಮ ನನಗೆ ಗಿಫ್ಟ್ ಕೊಡಕ್ಕೆ? ನಾನು ಏನು ಅನ್ಕೊಂಡಿದ್ದಾನ ಅವನು? ದೊಡ್ಡ ರೋಮಿಯೋ ತರ ಬಂದಿದ್ದ. ನಿನ್ಗೆ ಗಿಫ್ಟ್ ಕೊಡ್ಬೇಕು ಅನಿಸ್ತು, ಕೊಟ್ಟಿದ್ದೀನಿ ಅಂತ ಹೇಳಿ ಹೋದ. ನಿಜವಾಗ್ಲೂ ಹಾಗನ್ನೇನೆ ಅವನು? ಹೌದಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನೀವೆಲ್ಲ ಯೋಗಿ ಯೋಗಿ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ರಲ್ಲ, ಅದಕ್ಕೆ ನನಗೆ ಈಗ ಗಿಫ್ಟ್ ಕೊಟ್ಟಿರೋದು. ಯೋಗಿ ಆ ಥರ ಹುಡುಗ ಅಲ್ವಲ್ಲ. ನನ್ನ ವಿಷಯದಲ್ಲಿ ಹೇಗೆ ನಡ್ಕೋತಾ ಇದ್ದ ಅಂತ ನಿಮಗೆ ಗೊತ್ತಲ್ವಾ? ಅದೇ ತಾತ, ನೀವೆಲ್ಲ ಸೇರ್ಕೊಂಡು ಅವನನ್ನ ಉಬ್ಸಿರೋದಕ್ಕೆ ಈ ಥರ ಮರ್ಯಾದೆಯಲ್ಲೇ ನಡ್ಕೋತಿರೋದು. ಎಷ್ಟು ಸಿಟ್ಟು ಬಂತು ಗೊತ್ತಾ ನನಗೆ? ಏಯ್, ನಿನ್ನ ಜೊತೆ ಅವ್ನು ಮಿಸ್ಬಿಹೇವ್ ಮಾಡ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀವ? ಎಲ್ಲಿದ್ದಾನ ಅವನು? ಈಗೆಲ್ಲಿದ್ದಾನೆ? ನೀವು ನನ್ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ರೋಫ್ ಹಾಕಿ ಆಚೆ ಹೋದ. ರಘುರಾಮ್, ಇದು ಯಾಕೋ ಅತಿ ಆಯ್ತು. ಅವ್ನು ನಮ್ಮನೆ ಹೆಣ್ಮಕ್ಳ ಹತ್ರ ಹೀಗೆಲ್ಲ ನಡ್ಕೋತಾ ಇದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಅವನ ಬಗ್ಗೆ ಕನ್ಕರೆ ತೋರ್ಸಕ್ಕಾಗತ್ತಾ? ನೀವು ಅವನನ್ನು ವಿಚಾರಿಸ್ಕೊಳ್ಳಿ ಸರಿಯಾಗಿ. ಹೌದು ಜಯಶ್ರೀ, ವಿಚಾರಿಸ್ತೀನಿ. ಸುಮ್ಮನೆ ಬಿಟ್ಬಿಡೋಕ್ಕಾಗೋದಿಲ್ಲ. ಅಲ್ಲ, ನಮ್ಮನೆ ಹೆಣ್ಮಕ್ಳ ಜೊತೆ ಹೀಗೆ ನಡ್ಕೊಳ್ಳೋಕೆ ಎಷ್ಟು ಧೈರ್ಯ ಅವನಿಗೆ? ಹೀಗಿರೋದಾದರೆ ಅವನು ಇಲ್ಲಿ ಇರಬೇಕಾಗಿಲ್ಲ. ಸಾಕ್ಷಿ, ನೋಡಮ್ಮ, ನಿನ್ನ ಗಂಡನ ಹತ್ರ ಅದೇನು ಮಾತಾಡ್ತೀವಿ ಮಾತಾಡೋ. ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅವನ್ನ. ಈ ಅವಮಾನ ಅನುಭವಿಸ್ಕೊಂಡು ನಾವ್ಯಾಕೆ ಇರಬೇಕಿಲ್ಲಿ? ನೋ, ಇಂಪಾಸಿಬಲ್. ಅಲ್ಲಿ ಯಾಕೆ ಎಲ್ಲರೂ ಸೇರಿ ಇಷ್ಟೊಂದು ಆತರ ಪಡ್ತಾ ಇದ್ದೀರಿ? ಅವ್ನು ಬರಲಿ, ಆಮೇಲೆ ವಿಚಾರಿಸ್ಕೊಂಡ್ರೆ ಆಯ್ತಲ್ವಾ? ಅಲ್ಲ ಮೇಷ್ಟ್ರೆ, ಗಿಫ್ಟ್ ಕೊಟ್ಟಿರೋದು ಕಣ್ಮುಂದೆ ಇದೆಯಲ್ಲ. ನಾವಿಬ್ರು ಅವನ ಕನ್ಸನ್ನು ತೋರಿಸಿದ ತಪ್ಪಾಯ್ತು ಅಂತ ಕಾಣುತ್ತೆ. ಇನ್ನೂ ಅವನು ಈ ಥರ ನಡ್ಕೊಂಡ್ರೆ ಈ ಮನೇಲಿ ಇರೋದು ಬೇಡ. ಇವತ್ತು ಇತ್ಯರ್ಥ ಆಗ್ಬಿಡ್ಲಿ ಮೇಷ್ಟ್ರೆ. ಏನೋ ಪ್ರೇಮ್, ಯೋಗಿ ನಿನ್ನ ಫ್ರೆಂಡು ಶ್ರೀಪತಿ ಮೇಷ್ಟ್ರಿಗೆ ಆಕ್ಸಿಡೆಂಟ್ ಆಗಿದ್ದಾಗ ಅವ್ರ ಜೀವ ಉಳಿಸ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಈ ಮನೇಲಿ ಇರಿಸ್ಕೊಂಡ್ವಿ. ಇನ್ನು ಅವನು ಈ ಮನೇಲಿ ಇರೋದು ಬೇಡ. ನಿಮ್ಮಿಷ್ಟ ಆಂಟಿ, ನಿಮ್ಗೇನು ಸರಿ ಅನ್ಸುತ್ತೋ ಹಾಗೆ ಮಾಡಿ. ಏನಾಯ್ತು? ಯಾಕೆ ಹೇಳ್ರಿ ಹಿಂಗೆ ಕೂತಿದ್ದೀರಾ? ಯಾರಾದ್ರೂ ಹೊಗೆ ಹಾಕೊಂಡ್ರಾ? ಯೋಗಿ,
ನೀ ಹೀಗೆ ಮಾಡಿದ್ ಸರಿನಾ? ಏನಾಯ್ತು? ನೀ ಹೊರಟ ಉಡಾಳ ಅನ್ನೋದು ಗೊತ್ತು, ಆದ್ರೆ ಮೇಷ್ಟ್ರ ಜೀವ ಉಳಿಸಿದೀಯ ಅನ್ನೋ ಕಾರಣಕ್ಕೆ ಈ ಮನೇಲಿ ಇರಿಸ್ಕೊಂಡ್ವಿ. ನೀನು ಹೀಗೆಲ್ಲ ನಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಅಲ್ಲ ನಾನೇನ್ ಮಾಡ್ದೆ? ಅಲ್ಲಯ್ಯ, ಇಷ್ಟು ದಿವಸದಿಂದ ನಮ್ಮ ಮನೇಲಿದೆಯಾ, ಯಾವತ್ತೂ ಹೀಗೆಲ್ಲ ಮಾಡಿಲ್ಲ. ಅವಳ ಜೊತೆ ಏನು ಮಾತಾಡಿದೆ ನೀನು? ಇವ್ರ ಹತ್ರನ ನಾನೇನು ಮಾತಾಡ್ದೆ? ಅವಳು ಗಿಫ್ಟ್ ಕೊಟ್ಟಿಯಂತೆ. ಓ, ಗಿಫ್ಟಾ? ಅದಕ್ಕೆ ನೀವೆಲ್ಲ ಹೀಗೆ ಮಾತಾಡ್ತಾ ಇರೋದು. ಅಲ್ಲ ಯೋಗಿ, ನೀವ್ಯಾಕೆ ಅವಳಿಗೆ ಗಿಫ್ಟ್ ಕೊಡೋಕೆ ಹೋದ್ರಿ? ಅಯ್ಯೋ, ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ. ಏನೀಗ? ನೋಡಮ್ಮ ಹೇಗೆ ಮಾತಾಡ್ತಾನೆ. ನನ್ನ ಹತ್ರನೂ ಹೀಗೆ ಮಾತಾಡ್ದ. ಎಷ್ಟು ಕೊಬ್ಬಿರ್ಬೇಡ ಇವನ್ಗೆ. ಏಯ್, ಏನ್ ಕೊಬ್ಬು ಗಿಬ್ಬು ಅಂತ ಮಾತಾಡ್ತೀಯಾ? ಏಯ್, ಏನಪ್ಪ ನೀನು ನಮ್ಮೆದುರಿಗೆ ನಮ್ಮ ಮಗಳ ಮೇಲೆ ರೇಗ್ತೀಯ ನೀನು? ನೀನು ಅವಳಿಗೆ ಗಿಫ್ಟ್ ಕೊಡ್ಬೇಕು, ಏನು ಉದ್ದೇಶ ನಿಂದು? ಅಲ್ಲಯ್ಯ, ನೀನು ನನ್ನ ಪ್ರಾಣ ಉಳಿಸ್ದೆ ಅಂತ ಅನ್ನೋ ಕಾರಣಕ್ಕೆ ನೀನು ಹೊರಗಡೆ ಹೋದ್ರೆ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ನಮ್ಮ ಮನೆಯಲ್ಲೇ ಇರು ಅಂತಂದ್ವಿ. ಅದಕ್ಕೆ ನಮ್ಮ ಮನೆ ಮಗಳ ಹತ್ರನೇ ಕೆಟ್ಟದಾಗ ನಡ್ಕೊಳ್ಳೋದಾ? ಕೆಟ್ಟದಾಗ? ನೋಡಯ್ಯ, ಇನ್ನು ನಮ್ಮ ಕೈಲಾಗಲ್ಲ, ತಡ್ಕೊಳಕ್ಕೆ ಸಾಧ್ಯವಿಲ್ಲ. ನೀ ಇಲ್ಲಿರ್ಬೇಕಾಗಿಲ್ಲ, ನೀನು ಹೊರಡು. ಇನ್ನು ಅದ್ರೊಳಗಡೆ ಏನಿದೆ ಅಂತ ನೋಡಿದ್ರ? ನೋಡಿ. ಬೇಕಾಗಿಲ್ಲ, ನಾನು ಯಾಕೆ ನೋಡ್ಲಿ? ಅಲ್ಲಮ್ಮ ತಾಯಿ, ಇಷ್ಟೆಲ್ಲ ಒದರ್ತಿದ್ಯಲ್ಲ, ಏನಿದೆ ಅಂತ ಒಂದ್ಸಲ ನೋಡು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ನೋಡಲ್ಲ. ಯಜಮಾನ್ರೆ, ತಾವು ನೋಡಿ. ಇದೇನಿದು ರಾಖಿ? ಏನ ರಾಖಿನ? ಹೌದು ಜಯಶ್ರೀ, ಇದ್ರಲ್ಲಿ ರಾಖಿ ಇದೆ. ಈಗ ಗೊತ್ತಾಯ್ತಾ ನಾನೇನ್ ಕೊಟ್ಟಿದ್ದು ಅಂತ? ಸುಮ್ಮನೆ ನನ್ನ ಮೇಲೆ ಡೌಟ್ ಪಟ್ಬಿಟ್ರಲ್ಲ. ನಾನ್ಯಾಕೆ ಇವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲಿ? ಎಲ್ಲಾನು ಹಳ್ದಿ ಕಣ್ಣಿಂದ ನೋಡೋದಲ್ಲ, ನಮಗೂ ಒಳ್ಳೆ ಮನ್ಸಿರುತ್ತೆ. ಸಾರಿಪ್ಪ ಯೋಗಿ, ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಅವೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ. ಸಾರಿ ಯೋಗಿ, ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ ಅನುಮಾನಿಸಿ ನಾವೆಲ್ಲ ದುಡುಕು ಮಾತಾಡ್ಬಿಟ್ವಿ. ರಿಯಲಿ ಸಾರಿ. ಅಲ್ಲಯ್ಯ ಯೋಗಿ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲಪ್ಪ ನಮ್ಮ ಕೈಲಿ. ತಳ್ಕು ಬಳಕಿರೋರ್ನೆಲ್ಲ ನಂಬ್ತೀರಾ? ನಾವು ಹಿಂಗಿದೀವಲ್ಲ, ಅದಕ್ಕೆ. ನಾವು ಹಿಂಗಿರ್ಬೋದು, ಆದ್ರೆ ನಮಗೂ ಮನ್ಸಿದೆ. ಯೋಗಿ, ರಿಯಲಿ ಸಾರಿ. ಎಲ್ಲರೂ ಪರವಾಗಿ ಸಾರಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಇರ್ಲಿ ಬಿಡಿ. ಅಲ್ಲ ಯೋಗಿ, ನೀನು ಅವಳಿಗೆ ಯಾಕೆ ರಾಖಿ ತಂದ್ಕೊಟ್ಟೆ? ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ. ನಾನೇನಾದ್ರೂ ನಮ್ಮ ಏರಿಯಾದಲ್ಲಿ ಇದ್ದಿದ್ರೆ 2 ಕೈ ರಾಖಿಯಿಂದ ತುಂಬೋಗಿರೋದು. ಎಲ್ಲ ಹೆಂಗಸರು ಬಂದು ನನ್ನ ಕೈಗೆ ಅಣ್ಣ ಅಣ್ಣ ಅಂತ ರಾಖಿ ಕಟ್ಟಿರೋರು. ಇವತ್ತು ನೋಡಿ, ಖಾಲಿ ಕೈ. ಒಂದಾದ್ರೂ ಇರ್ಲಿ ಅಂತ ಈ ಅಮ್ಮನ ಕೈಗೆ ತಗೊಂಡ್ಬಂದು ಕೊಟ್ರೆ ದೊಡ್ಡ ಜಾತ್ರೆನ ಸೇರಿಸ್ಬಿಟ್ರು. ಸಾರಿ ಯೋಗಿ, ನಾವು ತುಂಬ ತಪ್ಪು ಮಾಡಿಬಿಟ್ವಿ. ತುಂಬ ಸಣ್ಣ ಬುದ್ಧಿ ತೋರಿಸ್ಬಿಟ್ವಿ. ನಿನ್ನ ಉದ್ದೇಶ ಇಷ್ಟು ಒಳ್ಳೇದು ಅಂತ ನಮಗೆ ಗೊತ್ತೇ ಆಗಲಿಲ್ಲ ನೋಡು. ನೋಡಿ, ನನಗೆ ಅಕ್ಕ ತಂಗಿ ಯಾರೂ ಇಲ್ಲ. ಈ ಮನೆಗೆ ಬಂದಮೇಲೆ ಸಾಕ್ಷಿ ಸ್ವಾತಿನಲ್ಲಿ ಅಕ್ಕ ತಂಗಿ ವಿಶ್ವಾಸ ಕಂಡೆ, ಅದಕ್ಕೆ ತಂದ್ಕೊಟ್ಟೆ ಅಷ್ಟೇ. ಅಲ್ವೇ, ಅವ್ನ್ ಗಿಫ್ಟು ಅಂತ ತಂದ್ಕೊಟ್ಟಾಗ್ಲೇ ತೆಗೆದು ನೋಡಿದಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿತ್ತಾ? ಪ್ರೀತಿ ಹೇಳಿ ಸ್ವಲ್ಪ ಹಂಗೆ. ಯೋಗಿ, ಐ ಆಮ್ ಸಾರಿ. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮನ್ನ ತಪ್ಪು ತಿಳ್ಕೊಬಿಟ್ಟೆ. ಸರಿ, ಕೊಡಿದ್ದನ 1 ನಿಮಿಷ ಬಂದೆ. ತಗೊಳ್ಳೆ, ಕುಂಕುಮ ಹಚ್ಚು ಮೊದಲು ಹಣೆಗೆ. ತಗೋ.
ತಗೋ ಈಗ ಸದ್ಯಕ್ಕೆ ಈ ಸಕ್ಕರೆನೇ ಸ್ವೀಟು ಅವನ್ನ ಬಾಯಿಗೆ ಹಾಕು ಆನು ಯೋಗಿ ಅಣ್ಣ ದುಡ್ಡೆಲ್ಲಿ? ಮತ್ತೆ ಕೊಡು ಕೊಡು. ಥ್ಯಾಂಕ್ಸ್. ಸರಿ ಅಮ್ಮ. ಯೋಗಿ ನೀನು ಇವತ್ತಿನ್ನೂ ನಮಗೆ ಹತ್ರ ಆಗ್ಬಿಟ್ಟೆ. ನಮ್ಮ ಬಾಂಧವ್ಯ ಇನ್ನೂ ಗಟ್ಟಿ ಆಯಿತು. ನೀನು ನನ್ನ ಮಗಳಲ್ಲಿ ನಿನ್ನ ತಂಗಿನ ಕಾಣ್ತೀನಿ ಅಂತಾದರೆ ನಾನು ಇನ್ನಲ್ಲಿ ನನ್ನ ಮಗನ ಕಾಣ್ತೀನಿ. ಒಳ್ಳೆಯದಾಗಲಿ ನಿಮಗೆ.